ನಮಸ್ಕಾರ ವಿದ್ಯಾರ್ಥಿಗಳೇ. ಇಂದಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ಗಣಿತದ ಮೊದಲ ಅಧ್ಯಾಯದ ಭಾಗಲಬ್ಧ ಸಂಖ್ಯೆಗಳು ಅನ್ನುವಂಥ ಒಂದು ಪಠ್ಯವನ್ನು ನಾವು ಇವತ್ತು ತುಂಬ ಸರಳವಾಗಿ ಕಲಿಯೋಣ. ಮೊದಲಿಗೆ ಭಾಗಲಬ್ಧ ಸಂಖ್ಯೆಗಳು ಅಂದ್ರೇನು? ಮೊದಲಿಗೆ ಭಾಗಲಬ್ಧ ಸಂಖ್ಯೆಗಳು ಅಂದ್ರೇನು? ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಈಗ ಒಂದು ಸಂಖ್ಯೆ, ಯಾವುದಾದ್ರೂ ಒಂದು ಸಂಖ್ಯೆ, ಅದು ಪಿ ಬೈ ಕ್ಯೂ ರೂಪದಲ್ಲಿ ಇರಬೇಕು. ಪಿ ಬೈ ಕ್ಯೂ ರೂಪದಲ್ಲಿ ಇತ್ತು ಅಂದ್ರೆ ಮತ್ತು ಇಲ್ಲಿ ಪಿ ಮತ್ತು ಕ್ಯೂ ಅನ್ನೋಂಥವು ಏನಿವು ಪೂರ್ಣಾಂಕಗಳು. ಪಿ ಮತ್ತು ಕ್ಯೂ ಅನ್ನೋವು ಇವೇನು ಪೂರ್ಣಾಂಕಗಳು ಆಗಿದ್ದು, ಮತ್ತು ಕ್ಯೂ ಈಸ್ ನಾಟ್ ಈಕ್ವಲ್ ಟು ಝೀರೋ. ಈ ಥರದ ಸಂಖ್ಯೆಗಳನ್ನು ನಾವು ಏನಂತೀವಿ? ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಹೌದಾ? ಭಾಗಲಬ್ಧ ಸಂಖ್ಯೆಗಳು ಎಕ್ಸಾಂಪಲ್ ಯಾವುವು ಅಂತಂದ್ರೆ, ಈಗ 1/2, 3/4, -5/7, 8. ಇಲ್ಲಿ ಏನಿಲ್ಲ ಅಂದ್ರೆ ಏನಿರ್ತತಿ? ಒಂದಿರ್ತತಿ. ಹೌದಾ? ಇದು ಒಂದು ಭಾಗಲಬ್ಧ. ಇವೆಲ್ಲ ಏನಿವು ಭಾಗಲಬ್ಧ ಸಂಖ್ಯೆಗಳು. ಆದ್ರೆ ಈಗ 5/0 ಇದೇನಿದು? ಇದು ಭಾಗಲಬ್ಧ ಸಂಖ್ಯೆ ಅಲ್ಲ. ಇದೇನಿದು? ಭಾಗಲಬ್ಧ ಸಂಖ್ಯೆ ಅಲ್ಲ ಇದು. ಯಾಕಂದ್ರೆ ಈ ಡಿನಾಮಿನೇಟರ್ ಏನಿರ್ತತಿ, ಇದು 0 ಆಗಿರಬಾರ್ದು. ಇದು 0 ಇತ್ತಂದ್ರೆ ನಮ್ಗೆ ಆನ್ಸರ್ ಏನು ಬರ್ತತಿ? ಇನ್ಫಿನಿಟಿ ಅನಿಯಮಿತ ಅಂತ ಬರ್ತತಿ. ಈಗ ಒಂದು ಕ್ವಶನ್ ನಿಮಗೆ, ಹೌದಾ? ಈಗ ಒಂದು ಕ್ವಶನ್, ಇದು 3/5 ಅನ್ನೋದು ಏನಿದು? ಭಾಗಲಬ್ಧ ಸಂಖ್ಯೆನಾ ಇದು? ಸಂಖ್ಯೆ ಏನಾ ಇದು? ಹೌದು. ಇದೇನಿದು 3/5 ಅನ್ನೋದು ಏನಿದು? ಭಾಗಲಬ್ಧ ಸಂಖ್ಯೆ. ಯಾಕಂದ್ರೆ 3 ಮತ್ತು 5 ಏನಿವು? ಇವೆರಡು ಪೂರ್ಣಾಂಕಗಳಿವೆ. ಇವೆರಡು ಏನು? ಪೂರ್ಣಾಂಕಗಳು. ಈಗ ಒಂದು ಗಮನದಲ್ಲಿ ಇಟ್ಕೋಬೇಕು, ಏನಂತಂದ್ರೆ ಪಿ ಬೈ ಕ್ಯೂ ರೂಪದಾಗಿರಬೇಕು ಮತ್ತು ಕ್ಯೂ ಈಸ್ ನಾಟ್ ಈಕ್ವಲ್ ಟು ಝೀರೋ. ಅಂತಹ ಸಂಖ್ಯೆಗಳನ್ನು ನಾವು ಏನಂತ ಕರಿತೀವಿ? ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಈಗ ನೀವು ಹೇಳ್ರಿ, ಏನಂದ್ರೀಗ 7/8 -10/3 ಆ್ಯಂಡ್ 4/0 ಇವುಗಳಲ್ಲಿ ಯಾವುದು ಭಾಗಲಬ್ಧ ಸಂಖ್ಯೆ ಮತ್ತು ಯಾವುದು ಭಾಗಲಬ್ಧ ಸಂಖ್ಯೆ ಅಲ್ಲ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಹೌದಾ? ಈಗ ಮೊದಲಿಗೆ ಭಾಗಲಬ್ಧ ಸಂಖ್ಯೆಯ ಗುಣಲಕ್ಷಣಗಳನ್ನು ನಾವು ನೋಡೋಣ್ರಿ. ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳು. ಒಂದನೇದ್ದು ಯಾವುದು? ಆವೃತ್ತತೆ. ಎರಡನೇದ್ದು ಪರಿವರ್ತನಾ ಗುಣ. ಈ ಇಂಗ್ಲೀಷ್ನಾಗ ವರ್ಡ್ಸ್ನು ನೆನಪಿಟ್ಕೋಬೇಕು. ಒಂದನೇದ್ದು ಕ್ಲೋಸರ್ ಪ್ರಾಪರ್ಟಿ. ಎರಡನೇದ್ದು ಕಮ್ಯುಟೇಟಿವ್ ಪ್ರಾಪರ್ಟಿ. ಮೂರನೇದ್ದು ಸಹವರ್ತನಾ ಗುಣ. ಅಂದ್ರೆ ಅಸೋಸಿಯೇಟಿವ್ ಪ್ರಾಪರ್ಟಿ. ನಾಲ್ಕನೇದ್ದು ವಿತರಣಾ ನಿಯಮ. ಮೀನ್ಸ್ ಗುಣ, ವಿತರಣಾ ಗುಣ. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಇವು ಇನ್ನೂ ಎರಡದವು. ಐದನೇದು ಸಂಕಲನಾತ್ಮಕ ಗುಣ.
ಆರ್ ಅಡಿಟಿವ್ ಐಡೆಂಟಿಟಿ. ಆರನೇದು ಗುಣನಾತ್ಮಕ ಗುರುತು. ಆರ್ ಮಲ್ಟಿಪ್ಲಿಕೇಟಿವ್ ಪ್ರಾಪರ್ಟಿ ಆರ್ ಐಡೆಂಟಿಟಿ. ಹೌದಾ, ಇವೆಲ್ಲವೂ ಏನು ಭಾಗಾಕಾರದ ಭಾಗಲಬ್ಧ ಸಂಖ್ಯೆಗಳ ಒಂದು ಗುಣಲಕ್ಷಣಗಳು. ಈಗ ಆವೃತ್ತತೆ ಏನು ಹೇಳ್ತದಪ್ಪ ಅಂದ್ರೆ ಕ್ಲೋಸರ್ ಪ್ರಾಪರ್ಟಿ. ಈಗ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ಕೂಡಿದ್ರೆ ಮತ್ತು ಕಳೆದ್ರೆ ಗುಣಿಸಿದ್ರೆ ಉತ್ತರವು ಭಾಗಲಬ್ಧ ಸಂಖ್ಯೆಯೇ ಆಗಿರ್ತದೆ. ಫಾರ್ ಎಕ್ಸಾಂಪಲ್, ಈಗ 1/2 ಪ್ಲಸ್ 1/3 ಈಸ್ ಈಕ್ವಲ್ ಟು 5/6 ಮೀನ್ಸ್ ಇದು ಒಂದು ಭಾಗಲಬ್ಧ ಸಂಖ್ಯೆ. ಇದು ಆವೃತ್ತತೆ ಗುಣ. ವಿನಿಮಯ ಗುಣ ಅಂದ್ರೆ ಕಮ್ಯುಟೇಟಿವ್ ಪ್ರಾಪರ್ಟಿ. ಇದು ಏನು ಹೇಳ್ತದೆ ಅಂದರೆ A+B ಈಸ್ ಈಕ್ವಲ್ ಟು B+A. ಅಂದ್ರೆ ಈಗ 1/3 ಪ್ಲಸ್ 1/2 ಈಸ್ ಈಕ್ವಲ್ ಟು 1/2 ಪ್ಲಸ್ 1/3. ಅಂದ್ರೆ ಈಗ 1/3 ಪ್ಲಸ್ 1/2 ಮಾಡಿದಾಗ ಬರೋ ಆನ್ಸರು ಸೇಮ್ ಇರ್ತದೆ. ಮತ್ತು 1/2 ಪ್ಲಸ್ 1/3 ಇವೆರಡು ಈಸ್ ಈಕ್ವಲ್ ಟು ಇದು A+B ಅಂದರೂ ಒಂದು B+A ಇವೆರಡರ ಆನ್ಸರ್ ಏನು ಬರ್ತೈತಿ, ಸೇಮ್ ಬರ್ತೈತಿ. ಹಾಗಾಗಿ ಇದು ಪರಿವರ್ತನಾ ನಿಯಮ, ಭಾಗಾಕಾರದ ಪರಿವರ್ತನಾ ನಿಯಮ. ಮೂರನೇದು ಯಾವುದು ಅಂದರೆ ಸಹವರ್ತನಾ ನಿಯಮ. ಸಹವರ್ತನಾ ನಿಯಮ ಏನಂತ ಹೇಳ್ತದೆ ಅಂದ್ರೆ ಮೂರು ಭಾಗಲಬ್ಧ ಸಂಖ್ಯೆಗಳನ್ನು ಸೇರಿಸುವಾಗ ಅಥವಾ ಗುಣಿಸುವಾಗ ಗುಂಪು ಬದಲಿಸಿದರೆ ಒಂದೇ ಉತ್ತರ ಬರ್ತತಿ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ A ಪ್ಲಸ್ B+C ಈಸ್ ಈಕ್ವಲ್ ಟು B+A A+B ಪ್ಲಸ್ C. ಇದು ಎರಡರದ್ದು ಈಗ ನಾವು ಈ ಗುಂಪಿನಾಗ ಸೇರಿಸ್ಕೊಳ್ಳಿಲ್ಲ, ಹೌದಾ. ಆಮೇಲೆ ಇದನ್ನ ಸಿನ ಇದ್ರಾಗ ಸೇರಿಸ್ಕೊಳ್ಳಿಲ್ಲ. ಈ ಥರ ಮಾಡಿದಾಗೂ ಆನ್ಸರ್ ಸೇಮ್ ಬರ್ತೈತಿ ಮತ್ತು ಈ ಥರ ಮಾಡಿದಾಗೂ ಆನ್ಸರ್ ಸೇಮ್ ಬರ್ತೈತಿ. ಅಂದ್ರೆ ಮೂರು ಭಾಗಲಬ್ಧ ಸಂಖ್ಯೆಗಳನ್ನು ಸೇರಿಸುವಾಗ ಗುಣಿಸುವಾಗ ಈಗ ಗುಂಪು ಬದಲಿಸ್ತೇವೆ ನಾವು, ಹೌದಾ. ಈ ಗುಂಪು ಬದಲಿಸಿದರೆ ಬೇರೆ ಬೇರೆ ಉತ್ತರ ಅಲ್ಲ, ಒಂದೇ ಉತ್ತರ ಬರ್ತೈತಿ. ಇದು ಸಹವರ್ತನಾ ನಿಯಮ. ನೆಕ್ಸ್ಟ್ ನಾಲ್ಕನೇದು ಯಾವುದು ಅಂದ್ರೆ ವಿತರಣಾ ನಿಯಮ. ಅಂದರೆ ಡಿಸ್ಟ್ರಿಬ್ಯೂಟಿವ್ ವಿತರಣಾ ಗುಣ. ಈ ವಿತರಣಾ ಗುಣ ಏನು ಹೇಳ್ತೈತಿ ಅಂದ್ರೆ ಡಿಸ್ಟ್ರಿಬ್ಯೂಟ್ ಪ್ರಾಪರ್ಟಿ, ಅಂದರೆ ಡಿಸ್ಟ್ರಿಬ್ಯೂಟ್ ಮಾಡ್ದಂಗೆ. ಈಗ A ಇಂಟು B+C, ಹೌದಾ. ಈಗ ಎನ ನಾವು ಬಿಗೆ ಮತ್ತು ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ದಂಗೆ A ಇಂಟು B+C ಈಸ್ ಈಕ್ವಲ್ ಟು AB+BC. ಇದು ಏನಂದ್ರೆ ಇದು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ, ವಿತರಣಾ ಗುಣ. ಈಗ ಫಾರ್ ಎಕ್ಸಾಂಪಲ್ ಈಗ 1/2 ಇಂಟು 1/3 ಪ್ಲಸ್ 1/6 ಇದರ ಆನ್ಸರು ನಾವು ಈಗ ಇದು ನಾವು ಎರಡಕ್ಕೂ ಡಿಸ್ಟ್ರಿಬ್ಯೂಟ್ ಮಾಡಬೇಕು. 1/2 ಇಂಟು 1/3 ಪ್ಲಸ್ 1/2 ಇಂಟು 1/6 ಇದರ ಆನ್ಸರು ಸೇಮ್ ಇರ್ತೈತಿ ಮತ್ತು ಇದನ್ನು ಮಾಡಿದಾಗ ಬರೋ ಆನ್ಸರು ಸೇಮ್ ಇರ್ತೈತಿ. ಇದನ್ನು ನಾವು ಏನು ಹೇಳ್ತೇವೆ ಅಂದ್ರೆ ವಿತರಣಾ ಗುಣ ಅಂತ ಹೇಳ್ತೇವೆ. ನೆಕ್ಸ್ಟು ಐದನೇದು ಯಾವುದಂದ್ರೆ ಸಂಕಲನಾತ್ಮಕ ಗುಣ. ಸಂಕಲನಾತ್ಮಕ ಗುಣ ಅಡಿಟಿವ್ ಐಡೆಂಟಿಟಿ. ಈಗ 0ನ ನಾವು ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆಗೆ ಸೇರಿಸಿದ್ರೆ ಭಾಗಲಬ್ಧ ಸಂಖ್ಯೆನೇ ಬರ್ತೈತಿ, ಹೌದಾ. ಈಗ ನಾವು ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ಈಗ ನಾವು 3/5 ಪ್ಲಸ್ 0 ಇದರ ಆನ್ಸರ್ ಏನು, ಮತ್ತು 3/5 ಬರ್ತೈತಿ. 0ನ ನಾವು ಯಾವುದೇ ಸಂಖ್ಯೆಗೆ ಕೂಡಿಸಿದ್ರೆ ಅದರ ಆನ್ಸರ್ ಮತ್ತು ಒಳ್ಳೇನು ಅದೇ ಸಂಖ್ಯೆನೇ ಬರ್ತೈತಿ. ಇದು ಸಂಕಲನಾತ್ಮಕ ಗುಣ. ನೆಕ್ಸ್ಟು ಆರನೇದು ಯಾವುದಂದ್ರೆ ಗುಣನಾತ್ಮಕ ಗುರುತು. ಅಂದ್ರೆ
ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಅಂದರೆ ಈಗ ಒಂದನ್ನು ನಾವು ಈಗ ಒಂದು ಸಂಖ್ಯೆ ಗುಣಿಸಿದ್ರೆ, ಒಂದರಿಂದ ಯಾವುದೇ ಸಂಖ್ಯೆಗೆ ಗುಣಿಸಿದ್ರೆ ನಾವು ಹೊಳ್ಳಿ ಏನು ಬರ್ತೈತಿ, ನಮ್ಗೆ ಗುಣಿಸಿದ್ರು ಅದೇ ಸಂಖ್ಯೆನೇ ಬರ್ತೈತಿ. ಈಗ ಈ ಭಾಗಲಬ್ಧ ಸಂಖ್ಯೆಗೆ 3/5ಗೆ ನಾವು 1ರಿಂದ ಗುಣಿಸ್ತೇವೆ ಅನ್ಕರಿ. ಈ 3/5ಗೆ 1ರಿಂದ ಗುಣಿಸಿದ್ರೆ ಮತ್ತೆ ಹೊಳ್ಳಿ ನಮ್ಗೆ ಆನ್ಸರ್ ಏನು ಬರ್ತೈತಿ, 3/5 ಬರ್ತೈತಿ. ಇವು ಎಲ್ಲವೂ ಏನಿವು ಭಾಗಾಕಾರದ ಗುಣಗಳು. ಯಾವ್ಯಾವಂದ್ರೆ ಆವೃತ್ತತೆ, ಪರಿವರ್ತನಾ, ಸಹವರ್ತನ, ವಿತರಣಾ ಗುಣ, ಸಂಕಲನಾತ್ಮಕ ಗುಣ ಮತ್ತು ಗುಣಾತ್ಮಕ ಗುರುತು. ಇದ್ರೊಳಗೆ ನೀವು ಇವೆಲ್ಲ ಗುಣಗಳು ಭಾಳ ಇಂಪಾರ್ಟೆಂಟ್. ಇವನ್ನ ತಿಳ್ಕೊಬೇಕು. ಯಾವುದಾದ್ರೂ ಡೌಟ್ ಇತ್ತಂದ್ರೆ ನಿಮ್ಗೆ ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ. ನೆಕ್ಸ್ಟ್ ವಿಡಿಯೋದಾಗ ನಾವು ಇದ್ರ ಮೇಲಿನ ಪ್ರಶ್ನೆಗಳು ಮತ್ತು ಅಭ್ಯಾಸ ಪ್ರಶ್ನೆಗಳನ್ನು ನೋಡೋಣ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.